ಬೆಂಗಳೂರಿನ ವಯಾಲಿಕಾವಲ್ನಲ್ಲಿ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣ ಆಗಿತ್ತು. ಮಹಾಲಕ್ಷ್ಮಿ ಕೊಲೆ ಆರೋಪಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಒಂದು ಶಂಕೆ ಇದೆ. ನೋಡಿ, ಮೊದಲಿಗೆ ಇವನು ವೆಸ್ಟ್ ಬೆಂಗಾಲ್ ಕಡೆ ಹೋಗಿದ್ದಾನೆ ಅಂತ ಒಂದು ಮಾಹಿತಿ ಬರುತ್ತೆ ಬೆಂಗಳೂರಿನ ಪೊಲೀಸರಿಗೆ. ಆ ಜಾಡ್ ಹಿಡ್ಕೊಂಡು ಹೋಗ್ತಾರೆ. ಇವನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾನೆ, ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ. 2-3 ರಾಜ್ಯಗಳನ್ನ ಬದಲಾಯಿಸ್ತಾ ಇರ್ತಾನೆ ಅಂತ ಕೂಡ ಒಂದಷ್ಟು ಮಾಹಿತಿ ಇತ್ತು. ಆದರೆ ಇದೀಗ ಬರ್ತಾ ಇರ್ತಕ್ಕಂಥ ಮಾಹಿತಿ, ಇವನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಹೇಗಿದ್ದರೂ ನನ್ನ ಬಿಡಲ್ಲ ಇವರು, ನನ್ನನ್ನು ಇವರು ಹಿಡ್ಕೊಂಡು ಹೋಗ್ತಾರೆ, ಪುನಿಷ್ ಮಾಡ್ತಾರೆ ಎನ್ನುವ ಭಯದಲ್ಲೋ ಏನೋ ಮುಕ್ತಿರಂಜನ್ ರಾಯ್ ಒಡಿಶಾದಲ್ಲಿ ನೇಣು ಹಾಕ್ಕೊಂಡಿದ್ದಾನೆ ಅಂತ ಮಾಹಿತಿ ಬರ್ತಾ ಇದೆ. ಒಂದು ಅನುಮಾನ ಇದೆ ಇದ್ರ ಬಗ್ಗೆ. ಇನ್ನಷ್ಟೇ ಅಂದರೆ ಇಲ್ಲಿ ಅನುಮಾನ ಬಂತು, ನೇಣು ಹಾಕೊಂಡ್ಬಿಟ್ನಾ, ಬಿಟ್ಬಿಡೋಣ, ಬಂದ್ಬಿಡ್ರಪ್ಪ ವಾಪಸ್ಸು, ಹಾಗೆ ಬರೋಕ್ಕಾಗಲ್ಲ. ಯಾರವನು, ನಿಜಾನ, ಅವ್ನು ನೇಣು ಹಾಕೊಂಡ ಮೇಲೂ ಕೂಡ ಲಿಂಕ್ ಏನೇನೋ ಎಲ್ಲವನ್ನೂ ಕೂಡ ಕನ್ಫರ್ಮ್ ಮಾಡಿಕೊಂಡು ಆ ನಂತರದಲ್ಲಿ ಪೊಲೀಸರು ಕ್ರಮಕ್ಕೆ ಮುಂದಾಗಬಹುದಾಗುತ್ತೆ. ಇವನ ಜೊತೆಗೆ ಇನ್ಯಾರಾದರೂ ಇದ್ದರೆ, ಒಬ್ಬರೋ ಇಬ್ಬರೋ ಜೊತೆಗೆ ಸೇರ್ಕೊಂಡಿದ್ದಿದ್ರೆ, ಅವರು ಸಂಚು ಮಾಡಿದರೆ, 120B ಕ್ರಿಮಿನಲ್ ಕಾನ್ಸ್ಪಿರಸಿ ಇದರಲ್ಲಿ ಇದ್ದರೆ ಎಲ್ಲವನ್ನೂ ಚೆಕ್ ಮಾಡ್ತಾರೆ. ಸದ್ಯಕ್ಕಿರ್ತಕ್ಕಂಥ ಮಾಹಿತಿ, ಇವನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಂಥ ಈ ಕೊಲೆ ಆರೋಪಿ ಮುಕ್ತಿರಂಜನ್ ಇದೀಗ ಒಡಿಶಾದಲ್ಲಿ ನೇಣು ಹಾಕ್ಕೊಂಡು ಸತ್ತು ಹೋಗಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂಥೇಳಿ ಒಡಿಶಾಗೆ ಕರ್ನಾಟಕ ಪೊಲೀಸರು ತೆರಳಿದ್ದಾರೆ. ಒಡಿಶಾದ ಪೊಲೀಸರ ಸಹಾಯವನ್ನು ಕೂಡ ಪಡ್ಕೊಂಡು ಈ ಒಂದು ತನಿಖೆಯನ್ನು ಅವರು ಮಾಡ್ತಾ ಇದ್ದಾರೆ.